ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು NSP ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋ ತಿಳ್ಕೊಳ್ಳೋಣ. ಈ ವರ್ಷ 2025-26ನೇ ವರ್ಷಕ್ಕೆ ಎಲ್ಲ ಅಪ್ಲಿಕೇಶನ್ಸ್ನು ವೆಲ್ಕಮ್ ಮಾಡ್ತಿದೆ ಗೌರ್ಮೆಂಟು. ಸೊ ಅದರಿಂದ ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಐ ಥಿಂಕ್ ಅಕ್ಟೋಬರ್ ಲಾಸ್ಟ್ ಡೇಟ್ ಅನಿಸುತ್ತೆ, ಅಕ್ಟೋಬರ್ 31 ಅಷ್ಟರೊಳಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಹೋಗಿ NSP ಸ್ಕಾಲರ್ಶಿಪ್ 2025-26 ಅಂತ ನೀವು ಸರ್ಚ್ ಮಾಡಿದ್ರೆ ಈ ಲಿಂಕ್ ಕಾಣಿಸುತ್ತೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಲಿಂಕ್ಗೆ ಹೋಗಿ ಇಲ್ಲಿ ನಿಮಗೆ ಇದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ನೀವು ಈ ಆಪ್ಷನ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಫಾರ್ OTR ಅಂತ ಬರುತ್ತೆ, ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಮುಂಚೆ ನಿಮ್ಮ ಹತ್ರ OTR ನಂಬರ್ ಇರಬೇಕು. ಸೊ OTR ನಂಬರ್ ನಿಮಗೆ ಸಿಗಬೇಕು ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡಿ ನೀವು OTR ನಂಬರ್ನ ತೊಗೊಬೇಕಾಗುತ್ತೆ. ಫಸ್ಟ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ನ ಕ್ಲಿಕ್ ಮಾಡಿ ನೋಡೋಣ. ಸೊ ನೀವು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮಾಡಿದಾಗ ನಿಮಗೆ ಆಧಾರ್ ನಂಬರ್ ಕೇಳ್ತದೆ. ನೀವು ಆಧಾರ್ ನಂಬರ್ ಎಂಟರ್ ಮಾಡಿದ್ರೆ OTP ಕೇಳುತ್ತೆ. ಸೊ ಈ ಕ್ಯಾಪ್ಚಲ್ಲಿ ಇರೋದು ಮಾಡಿದ್ರೆ ನಿಮಗೆ ಪ್ರೊಸೀಜರ್ ಮಾಡಿದ್ರೆ ನೀವು ಲಾಗಿನ್ ಮಾಡ್ಕೊಬೋದು. ನಿಮ್ಮ ಮುಂಚಿನ OTR ನಂಬರ್ ಇದ್ದರೆ, ಇಲ್ಲ OTR ನಂಬರ್ ಥ್ರೂ ಲಾಗಿನ್ ಮಾಡ್ಬೋದು, ಇಲ್ಲ ಆಧಾರ್ ನಂಬರ್ ಥ್ರೂ ಲಾಗಿನ್ ಮಾಡ್ಬೋದು. ನಿಮ್ಮ ಹತ್ರ ಈ OTR ನಂಬರ್ ಇಲ್ಲ ಅಂದರೆ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ, ಅದಕ್ಕೆ ಸಪ್ರೇಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ, ಯಾವ OTR ರಿಜಿಸ್ಟ್ರೇಷನ್ ಮಾಡೋಕ್ಕೆ ಗೈಡ್ಲೈನ್ಸ್ ಇದು. OTR ರಿಜಿಸ್ಟ್ರೇಷನ್ ಮ್ಯಾಂಡೇಟ್ರಿ ಇದೆ ನ್ಯಾಷನಲ್ ಸ್ಕಾಲರ್ಶಿಪ್ ಪಡೆಯೋಕ್ಕೆ. ನಿಮ್ಮ ಹತ್ರ ಒಂದು ಆಕ್ಟಿವ್ ಮೊಬೈಲ್ ನಂಬರ್ ಇರಬೇಕು OTR ಜನರೇಟ್ ಆಗೋಕ್ಕೆ. ನೋ ಪೇಮೆಂಟ್ ಆಫ್ ಫೀ, ಅದು ಫೀ ಇಲ್ಲ. ಆಧಾರ್ ರಿಕ್ವೈರ್ಡ್, ಆಧಾರ್ ಇಸ್ ರಿಕ್ವೈರ್ಡ್ ಫಾರ್ OTR ಪಡೆಯೋಕೆ ನಿಮಗೆ ಆಧಾರ್ ಇರಬೇಕು. ಪೇರೆಂಟಲ್ ಲೀಗಲ್ ಗಾರ್ಡಿಯನ್ ಇರಬೇಕು. ಮೈನರ್ ಅಪ್ಲೈ ಮಾಡ್ತಾ ಇದ್ರೆ ನೀವು ಪೇರೆಂಟಲ್ ಲೀಗಲ್ ಗಾರ್ಡಿಯನ್ ಮತ್ತು ನಿಮ್ಮ ಆಧಾರ್ ನಂಬರು ನೀವು ಇರಬೇಕು ಜೊತೆಗೆ. ಸೊ ನೀವೇ ಐ ಹ್ಯಾವ್ ರೆಡ್ ಕನ್ಸೆಂಟ್ ಅಂತೆಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟಿಗೆ ಹೋದರೆ ನೀವು ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ ಗೆಟ್ OTP ಸಿಗುತ್ತೆ. OTP ನಂಬರ್ ನೀವು ಇಲ್ಲಿ ಎಂಟರ್ ಮಾಡಿದ್ಮೇಲೆ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ವೆರಿಫೈ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗುತ್ತೆ. ಆಮೇಲೆ ನೀವು KYC ಮಾಡಬೇಕಾಗುತ್ತೆ. ಸೊ ನಿಮಗೆ KYC ಮಾಡ್ಕೊಬೇಕು ಅಂದರೆ ನೀವು 2 ಅಪ್ಲಿಕೇಶನ್ಸ್ನ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಬೇಕು. ಒಂದು NSR OTR ಆ್ಯಪ್ ಅಂತ, ಇನ್ನೊಂದು ಆಧಾರ್ ಫೇಸ್ RD ಆ್ಯಪ್ ಅಂತ. ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆಧಾರ್ ಫೇಸ್ ID ಅಂತ ನಿಮ್ಮ ಮೊಬೈಲಲ್ಲಿ ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಸಿಗುತ್ತೆ ನೋಡಿ. ಇದೆ, ಇದರಿಂದ ನೀವು ನಿಮ್ಮ ಫೇಸ್ನ ಅಥೆಂಟಿಕೇಶನ್ ಮಾಡ್ಕೊಬೇಕು. ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಆಧಾರ್ ಫೇಸ್ RD ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಾದ್ಮೇಲೆ ನೀವು ಇನ್ನೊಂದು ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು, NSP OTR ಅಂತ. ಸೊ ಈ OTP ಅಪ್ಲಿಕೇಶನ್ OTR ನಂಬರ್ನ ಜನರೇಟ್ ಮಾಡಿಕೊಡುತ್ತೆ. ಸೊ ಇದನ್ನು ಈ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಸ್ಟೆಪ್ಪಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಲ್ಲ, ಅದು ಆಟೋಮೆಟಿಕ್ ಅದು ಬೈಪಾಸ್ ಅದೇ ತೋರಿಸ್ತಾ ಇರುತ್ತೆ. ಅಂತೂ ನೀವು ಸ್ಕ್ರೀನ್ ಹೆಂಗೆ ತೋರಿಸೋ ಅದ್ರ ಮೂಲಕ ಹೋಗಿ ಫಸ್ಟು ಗೈಡ್ಲೈನ್ಸ್ ಎಲ್ಲ ನೀಟಾಗಿ ಓದ್ಕೊಳ್ಳಿ. ನಿಮಗೆ ಡೌಟ್ ಇದ್ರೆ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ನೀವು ರಿಜಿಸ್ಟರ್ ಮಾಡಬೇಕು. ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮ್ಮ ಆಧಾರ್ ನಂಬರ್ನ ರಿಜಿಸ್ಟರ್ ಮಾಡಬೇಕು. ನಿಮ್ಮ ಆಧಾರ್ ನಂಬರ್ ಇಲ್ಲಿ ಕಳಿಸಿ, ನಿಮ್ಮ ಆಧಾರ್ ನಂಬರ್ OTP ಬರುತ್ತೆ, OTP ಎಂಟರ್ ಮಾಡಿ ಇಲ್ಲಿ ವೆರಿಫೈ ಮಾಡಿಕೊಂಡು ಅದಾದಮೇಲೆ KYC ನಿಮಗೆ ರೆಫರೆನ್ಸ್ ನಂಬರ್ ನಿಮ್ಮ ಮೊಬೈಲ್ ಕಳಿಸಿರ್ತಾರೆ. ಆ ಮೊಬೈಲ್ನ ರೆಫರೆನ್ಸ್ ನಂಬರ್ ಇಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮ್ಮ ಮೊಬೈಲ್ ಮತ್ತೆ ಇನ್ನೊಂದು OTP ಬರುತ್ತೆ. ಸೊ ಎರಡೇ ವೆರಿಫಿಕೇಷನ್, ಇದು ವೆರಿಫೈ ಆಗಿ ನೆಕ್ಸ್ಟ್ ಕೊಟ್ಟ ಮೇಲೆ ನಿಮ್ಮದು ನಿಮ್ಮ ಹೆಸರು ಮತ್ತು ನಿಮ್ಮದು ಆಧಾರ್ ನಂಬರು ರಿಜಿಸ್ಟರ್ ಆಗುತ್ತೆ NSP ಅಪ್ಲಿಕೇಶನಲ್ಲಿ. ನೆಕ್ಸ್ಟು ನೀವು ಫೇಸ್ ಅಥೆಂಟಿಕೇಶನ್ ಮಾಡಬೇಕು. ಫೇಸ್ ಅಥೆಂಟಿಕೇಶನ್ ಮಾಡಬೇಕು ಅಂದರೆ ನಿಮಗೆ ಸಕ್ಸಸ್ಫುಲಿ ಫಿಲ್ಡ್ ಅಂತ ಹೇಳ್ಬಿಟ್ಟು ನಿಮಗೆ ಮೊಬೈಲ್ ನಂಬರ್ಗೆ ಈ ಫಾರ್ಮ್ ನಿಮಗೆ ಸಿಗುತ್ತೆ. ನೀವು ಇದನ್ನು ನಂಬರ್ ತಗೊಂಡು ನೀವು ಲಾಗಿನ್ ಮಾಡ್ಕೊಬೋದು. ನಿಮ್ಮ OTR ನಂಬರ್ನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಬೋದು, ಈಸಿ ಇರುತ್ತೆ. ಸರಿ ಫ್ರೆಂಡ್ಸ್, ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟು ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಮತ್ತು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು, ಸೀಡಿಂಗ್ ಆಗಿರಬೇಕು. ಅದು ಯೂಟ್ಯೂಬಲ್ಲಿ ಬೇಕಾದಷ್ಟು ಟ್ಯೂಟೋರಿಯಲ್ ವಿಡಿಯೋಗಳಿದೆ, ನೋಡಿ ನಿಮಗೆ ತಿಳಿಯುತ್ತದೆ. ಸರಿ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಕ್ವಶನ್ಸ್ ಡೌಟ್ಸ್ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಏನಾದ್ರು
ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗ್ಬಿಟ್ಟು ವೆಬ್ಸೈಟ್ ಚೆಕ್ ಮಾಡಿ. ಡೀಟೇಲ್ಸ್ ವೆಬ್ಸೈಟ್ ಮೇಲೆ ಚೆನ್ನಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.